ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 29 ಇವತ್ತಲ್ಲ ಸ್ವಾಗತ. ಪ್ರತಿನಿತ್ಯ ಅಂತ ಬಂದ್ಬಿಟ್ಟು ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾ ಇರ್ತೀನಿ. ಡೈಲಿ ಟೆಕ್ ಅಪ್ಡೇಟ್ಸ್ ವೀಡಿಯೋಸ್ ಬರ್ತಾನೆ ಇರ್ತವೆ. ನೋಡಿ, ಪ್ರತಿಯೊಂದು ವಿಷಯ ಇನ್ಫಾರ್ಮೇಷನ್ ವೀಡಿಯೋಸ್ ಇರ್ತವೆ, ಟೆಕ್ನಾಲಜಿ ರಿಲೇಟೆಡು, ಟೆಕ್ ಕಂಟೆಂಟ್ ರಿಲೇಟೆಡು ಭಾಳಷ್ಟು ಇರ್ತವೆ, ಇನ್ಫಾರ್ಮೇಷನ್ ವೀಡಿಯೋಸ್ ಇರ್ತವೆ. ಸೊ ನೋಡಿ, ನೀವು ತಿಳ್ಕೊಬೋದು. ನಮ್ಮ ವಿಡಿಯೋದಲ್ಲಿ ಡೈಲಿ ಅಪ್ಡೇಟ್ ಆಗ್ತಾನೆ ಇರ್ತವೆ. ಸೊ ನೀವೇನು ಜಸ್ಟ್ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಡೈಲಿ ನೋಟಿಫಿಕೇಶನ್ ಬರ್ತವೆ. ಆ ಥರ ಬಂದ್ಬಿಟ್ಟು ಅಂತಂದರೆ ಸ್ವಲ್ಪ ಲೈಕ್ ಕೊಟ್ಟು ಹಾಗೆ ಮೋಟಿವೇಶನ್ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಈ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ OnePlus ಕಡೆಯಿಂದ OnePlus 11 ಡಿಸೈನ್ ಏನಂತಂದರೆ ರಿವೀಲ್ ಮಾಡ್ತಿದ್ದಾರೆ. ಈ ಮಂತು 27ರಂದು ಓಕೆನಾ ರಿವೀಲ್ ಮಾಡ್ತಾರೆ ಅಂತ ಹೇಳ್ಬೋದು ಲೈವ್ ಆಗಿ. ಯಾವ ಥರ ಡಿಸೈನ್ ಇರುತ್ತೆ OnePlus 11ನಲ್ಲಿ ಅಂತಂದರೆ, ಸೊ ಜಸ್ಟ್ ನೀವು ನೋಡ್ಕೋಬೋದು ಅದರ ಡಿಸೈನ್ ಯಾವ ಥರ ಇದೆ. ಅದು ಟೀಸರಲ್ಲಿ ನಮಗೆ ಲಾಂಚ್ ಮಾಡಿದ್ರೆ ನೋಡ್ಕೋಬೋದು. ಒಂದು ಬ್ಲೂ ಲೈನ್ಸ್ ಥರ ಇದೆ. ಅದರ ಬಂದ್ಬಿಟ್ಟು ಬ್ಯಾಗ್ ಬಂದ್ಬಿಟ್ಟು ಫುಲ್ಲು ಗ್ಲಾಸಿ ಬಾಡಿ ಬರ್ತೈತೆ ಅಂತ ಹೇಳ್ಬೋದು. ಭಾಳಷ್ಟು ಇದೆ ಓಕೆನಾ. ಬ್ಲೂ ಲೈನ್ಸ್ ನೋಡಿದ್ರೆ ನನಗೆ ನಥಿಂಗ್ ಇದೆಲ್ಲ, ನಥಿಂಗ್ ಮೊಬೈಲ್ ಅದ್ರ ಮೊಬೈಲ್ ಏನಂದ್ರೆ ಇದರಲ್ಲಿ ಇನ್ಸ್ಪೈರ್ ಆಗಿ ತಾಮಂದಿರ ಅಂತ ನನಗೆ ಡೌಟು. ಸೊ ಹಂಗೆ ಅನಿಸ್ತದೆ ನನಗೆ. ನೀವು ನೋಡ್ಕೋಬೋದು ವೈಟು ಅದರಲ್ಲಿ ಕಲರ್ಸ ನಾವೇನಾದ್ರು ಸೆಲೆಕ್ಷನ್ ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು ಅಂತ ಆ ರೀತಿಯಲ್ಲೆಲ್ಲ ಇರ್ಬೋದು. ಮೇ ಬಿ ನಿಜವಾಗ್ಲು ಕಲರ್ಸ ಸೆಟ್ ಮಾಡೋ ಆಪ್ಷನ್ ತಾಂಬರ್ಬೋದು, ಹೇಳೋಕ್ಕಾಗಲ್ಲ OnePlus. ಅದೇ ಥರ ಬಂದ್ಬಿಟ್ಟು ನೆಕ್ಸ್ಟ್ ಏನಂತಂದರೆ ಇದರಲ್ಲಿ ಬಾಡಿ ಮೊಬೈಲ್ ಅಂದರೆ OnePlus 11 ಬಾಡಿ ಬಂದ್ಬಿಟ್ಟು ಮೆಟಾಲಿಕ್ ಬಾಡಿ ಯೂಸ್ ಮಾಡ್ತಾರೆ ಅನ್ನೋ ಆ ರೀತಿಯೆಲ್ಲ, ಅಂದರೆ ಕಾರ್ಬನ್ ಫೈಬರ್ ಆ ಥರ ಎಲ್ಲ ಮೆಟಾಲಿಕ್ ಯೂಸ್ ಮಾಡಿದಾರ ಅಂತೆಲ್ಲ ಮಾಡ್ತಾರೆ ಅಂತ ಕೆಲವೊಂದೆಲ್ಲ ರೂಮರ್ಸ್ ಎಲ್ಲ ಇದ್ದಾವೆ. ಸೊ ನೋಡೋಣ, ಇದು ಟೀಸರ್ ರಿಲೇಟೆಡ್ ಎಲ್ಲ ಕಂಟೆಂಟ್ ನಿಮ್ಗೆ ಏನಂತಂದ್ರೆ ಅವತ್ತು OnePlus 11 ಡಿಸೈನ್ ರಿಲೀಸ್ ಆಗುತ್ತಲ್ಲ ಫೆಬ್ರವರಿ 27ನೇ ತಾರೀಕು, ಅವತ್ತೇನೋ ಟೀಸರ್ ಜೊತೆ ಎಲ್ಲ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಅವತ್ತು ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಸೊ ಇದಿಷ್ಟ ನಮಗೆ ಇದೇನಂತ ನಮಗೆ OnePlus 11 ಕಡೆಯಿಂದ ಡಿಸೈನ್ ರಿವೀಲ್ ಆಗಿರೋದು. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡ್ಬಿಟ್ಟು ನಮಗೆ ಏನಂತಂದ್ರೆ ಅಂದ್ರೆ 5G ಇವಾಗ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದು. ಸೌತ್ ಕೊರಿಯಾದಲ್ಲಿ ಏನಂತಂದ್ರೆ 6G ಡೆವಲಪ್ ಮಾಡೋಕ್ಕೆ ಅವಾಗಲೇ ಡೇಟ್ಸ್ ಫಿಕ್ಸ್ ಮಾಡಿಬಿಟ್ರೆ ಅಂತ ಹೇಳ್ಬೋದು. ಡೇಟ್ ಅಲ್ವಾ ಇಯರ್ ಅನ್ಕೊಳ್ಳಿ. 2028 ಅಷ್ಟೊತ್ತಿಗೆಲ್ಲ ಏನಂತಂದ್ರೆ ಇವರು 6G ಲಾಂಚ್ ಮಾಡ್ತೀವಿ ಅಂತ ಆ ರೀತಿಯೆಲ್ಲ ಹೇಳ್ತಾರೆ. 2028 ಅಂದರೆ ಇನ್ನು ಮನ್ಮೋರ್ ಐತೆ ಟೈಮ್, ಇನ್ನೊಂದು 5-6 ವರ್ಷ ಐತೆ. ಸೊ ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ ಇಷ್ಟು ವರ್ಷಕ್ಕೆ ಅಂತ. ಅವಾಗ ಹೆಂಗೆ ಹೇಳಿದ್ದು ಅಂತಂದರೆ, ಸೊ ಈ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಅಂತಿದ್ರೆ ಅಪ್ರಾಕ್ಸಿಮೇಟ್ಲಿ 2025 ಬರೋದಾಟಿಗೆಲ್ಲ 6G ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಆ ರೀತಿ ಎಲ್ಲ ಮಾತಾಡಿದ್ರು. ಓಕೆ, ಇವಾಗೇನೋ 5G ಬೇಲ್ಡ್ ಮಾಡ್ತಿದ್ದಾರೆ ಆ ರೀತಿ ಸುಮ್ಮನೆ ಎಕ್ಸ್ಪ್ಲನೇಷನ್ ಇರುತ್ತೆ. ಈ ಸೌತ್ ಕೊರಿಯಾಗೆ ಏನಂತ ಹೆಸರು ಬಂದಿದೆ ಅಂತಂದ್ರೆ ವರ್ಲ್ಡ್ ಫಸ್ಟ್ ಟಾಪ್ ಫಾಸ್ಟೆಸ್ಟ್ ಅಂದರೆ ಅಂದರೆ 6G ನೆಟ್ವರ್ಕ್ ಅಂದರೆ 6G ಇವಾಗ ಏನಂತಂದರೆ ಟಾಪ್ ನೆಟ್ವರ್ಕ್ ಅಂತ ಆ ರೀತಿ ಎಲ್ಲ ಬಿಲ್ಡ್ ಮಾಡ್ತಾರೆ. 2028 ಅಂತ ಬೇಸ್ ಅವಲ್ಲೇ ಇಯರ್ ಫಿಕ್ಸ್ ಮಾಡಿಬಿಟ್ಟವ್ರೆ. ಅಷ್ಟೊತ್ತಿಗೆಲ್ಲ 6G ತಾಂಬರ್ತೀವಿ ಅಂತ ಆ ಥರ ಎಲ್ಲ ಮಾತಾಡಿದ್ರೆ. ಸೊ ನೋಡೋಣ, ಸೌತ್ ಕೊರಿಯಾ ಹೇಳೋಕ್ಕಾಗಲ್ಲ, ತಾಂಬರ್ತಾವೆ. ನಮ್ದೇನಂತ ನಮ್ಮ ಸ್ವಲ್ಪ ಡೆವಲಪ್ ಆಗ್ತಿರೋ ದೇಶ ಅಲ್ಲ, ಹಂಗೆ ನಾರ್ಮಲ್ ನಮ್ದೇನೋ ಮೆಲ್ಲಕ್ಕೆ ತಗೊಳುತ್ತೆ. ಬೇರೆ ಸಿಟೀಸಲ್ಲಿ ನಮ್ಗೆ ಏನಂತ 6G ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅನ್ಕೋದು. ಇನ್ನು ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಸೌತ್ ಕೊರಿಯಾದಲ್ಲಿ 6G ಕಡೆಯಿಂದ. ಇಲ್ಲಿಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಓಲಾ, ಉಬರ್, ರ್ಯಾಪಿಡೋ ಇವುಗಳಿಗೆ ಏನಂದ್ರೆ ಫುಲ್ ಸ್ಟಾಪ್ ಬಿದ್ದುಬಿಟ್ಟೈತೆ. ಎದಕ್ಕೆ ಅಂದರೆ ಓಲಾ, ಓಕೆ, ಓಲಾ ಕ್ಯಾಬ್ಗಳು ಸರ್ವಿಸ್, ನೀವು ಟ್ಯಾಕ್ಸಿ ಸರ್ವಿಸ್ ಎಲ್ಲ ನೋಡಿರ್ತೀರ ಓಲಾ ಕಡೆಯಿಂದ. ಬೈಕ್ನಲ್ಲಿ ಏನಂತಂದರೆ ಸರ್ವಿಸ್ ಮಾಡ್ತಿದ್ರು, ಬೈಕ್ನಲ್ಲಿ ಹಾಕ್ಸಿಕೊಂಡು ಸೊ ಆ ಥರ ಟ್ಯಾಕ್ಸಿ ಥರ ಇದು ಮಾಡ್ತಿದ್ರು. ಬಟ್ ಏನಂತಂದರೆ ಇವುಗಳಿಗೆಲ್ಲ ಫುಲ್ ಸ್ಟಾಪ್ ಬಿದ್ದೈತೆ ಇವಾಗ. ಮೇನ್ ಆಫ್ ದ ರೀಸನ್ ಏನಿಲ್ಲ, ಇವಾಗ ಬೈಕ್ಸ್ಗಳನ್ನ ಎದಕ್ಕಾಗಿ ಯೂಸ್ ಮಾಡ್ತಾರೆ, ಓನ್ ವರ್ಕ್ಸ್ಗಾಗಿ ಯೂಸ್ ಮಾಡ್ತಾರೆ ಜನ, ಓಕೆನಾ. ಓನ್ ವರ್ಕ್ಸ್ಗೆ ವೈಯಕ್ತಿಕವಾಗಿ ಯೂಸ್ ಮಾಡ್ತಿರ್ತಾರೆ. ಆ ಥರ ನೀವು ಟ್ಯಾಕ್ಸಿ ಉಪಯೋಗಿಸೋದು ಭಾಳ ತಪ್ಪು ಅಂತೇಳಿ ಕೆಲವೊಂದು ವಿಧಿ ಅಡಿಗಳಲ್ಲಿ ಅಂತಂದರೆ ಇವರಿಗೆ ನೋಟಿಸ್ ಕಳಿಸಿದೆ ಅಂತ ಹೇಳ್ಬೋದು ಓಲಾ, ಉಬರ್, ರ್ಯಾಪಿಡೋಗಳಿಗೆ. ಅದಕ್ಕಾಗಿ ಏನಂತಂದ್ರೆ ಇವಾಗ ಪ್ರೆಸೆಂಟು ವರ್ಕ್ನ ಸ್ಟಾಪ್ ಮಾಡ್ಬೇಕಂತ ಅದರಲ್ಲಿ ನೋಟಿಸ್ ಕಳಿಸಿದ್ದಾರೆ. ಹೇಳೋಕ್ಕಾಗಲ್ಲ. ಇದೇ ಥರ ಅವ್ರೇನೋ ಮುಂದುವರಿಸಿದರೆ, ನೋಟಿಸ್ ಮುಂದುವರಿಸಿದ್ರೆ ಅಂತಂದರೆ ಅವರಿಗೆ ಫಸ್ಟ್ ಟೈಮ್ ಸಿಗಾಕೊಂಡ್ರೆ 5,000 ರೂಪಾಯಿ ದಂಡ ಬೀಳುತ್ತೆ. ಅದೇ ಥರ ಬಂದ್ಬಿಟ್ಟು ಸೆಕೆಂಡ್ ಟೈಮ್ ಆ ಥರ ಸಿಗಾಕೊಂಬಿಟ್ರೆ ಮಿನಿಮಮ್ ಬಂದ್ಬಿಟ್ಟು 10,000 ದಂಡ, ಜೈಲು ಶಿಕ್ಷೆ ಸಹ ಅನುಭವಿಸ್ಬೇಕಂತ ಆ ರೀತಿ ಎಲ್ಲ ಹೇಳ್ತಿದ್ದಾರೆ ಗೌರ್ಮೆಂಟು, ಸುಪ್ರೀಂ ಕೋರ್ಟು. ಸೊ ನೋಡೋಣ, ಇವಳನ್ನೆಲ್ಲ ರಿಸಾಲ್ವ್ ಮಾಡ್ಕೊಂಬಿಡ್ತಾರೆ ಅವ್ರಿಗೇನು ದುಡ್ಡು, ಓಕೆನಾ. ಗೌರ್ಮೆಂಟ್ ಕಡೆ ಮಾತಾಡ್ಕೊಂಡಿಲ್ಲ, ರಿಕವರಿ ಆಗ್ಬಿಡುತ್ತೆ ಈ ಇಶ್ಯೂಸ್ ಎಲ್ಲ. ಸೊ ಇದಿಷ್ಟ ನಮಗೆ ಓಲಾ, ಉಬರ್, ರ್ಯಾಪಿಡೋಗಳಿಂದ ಈ ನ್ಯೂಸ್. ಇನ್ನೊಂದ್ಸಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಆ್ಯಪಲ್ ಕಡೆಯಿಂದಾನೆ. ಆ್ಯಪಲ್ ಅದು ಫೇಮಸ್ ಗುರು. ನೀವೇನಂತಂದ್ರೆ ಮೊಬೈಲ್ಸ್, ಲ್ಯಾಪ್ಟಾಪು, ಮ್ಯಾಕ್ ಬುಕ್ಗಳು ಆ ಥರ ಎಲ್ಲ ಹೇಳ್ಬಿಡ್ತಾರೆ ಸುಮ್ಮನೆ, ಏರ್ಪೋರ್ಡು ಅಥವಾ ಏರ್ ಟ್ಯಾಗ್ ಅಂತ. ಬಟ್ ಏನಂತಂದರೆ ಇದು ಇವಿಷ್ಟನ್ನ ಬಿಲ್ಡ್ ಮಾಡೋದಂತಾಗಿರಲಿ, ಏನಂತಂದ್ರೆ ಪ್ರಾಣಗಳನ್ನ ಸ್ವಲ್ಪ ಕಾಪಾಡೋದ್ರಲ್ಲಿ ಭಾಳಷ್ಟು ಎಕ್ಸ್ಪರ್ಟು. ನಮ್ಮ ಟೆಕ್ ನ್ಯೂಸಲ್ಲಿ ಭಾಳಷ್ಟು ಸಾರಿ ಮಾತಾಡಿದ್ದೀನಿ. ಏರ್ ಟ್ಯಾಗು ಮತ್ತು ಮೊಬೈಲ್ಸು, ಕ್ರಾಸ್ ಡಿಟೆಕ್ಷನ್ ಅವೆಲ್ಲ ಭಾಳಷ್ಟು ಜನ ಕಾಪಾಡಿದೆ ಅಂತ. ಬಟ್ ಏನಂತಂದರೆ
ಇವಾಗ ಈ ಸಾರಿ ಸಹ ಏನಂತಂದ್ರೆ ಒಂದು ಜೀವ ಕಾಪಾಡಿದೆ ಅಂತ ಹೇಳ್ಬೋದು. ಒಬ್ಬ ರೆಡ್ಡಿಟ್ ಯೂಸರ್, ರೆಡ್ಡಿಟ್ ಅಂದರೆ ಇದೊಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಏನಾದ್ರು ಅನ್ಕೊಳ್ಳಿ. ಈ ರೆಡ್ಡಿಟ್ ಅಪ್ಲಿಕೇಶನ್ ಇದೆಯಲ್ಲ, ಇದರಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು. ಬಟ್ ಇದರಲ್ಲಿ ಒಬ್ಬ ಯೂಸರ್ ಅಂತಂದ್ರೆ ತನ್ನ ಅದು ಆ್ಯಪಲ್ ತನ್ನ ಕಾಪಾಡಿದಲ್ಲ ಆ್ಯಪ್ ಪ್ರಾಣವನ್ನು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಆ್ಯಪಲ್ಗೆ ಥ್ಯಾಂಕ್ಸ್ ಹೇಳಿದ್ದಾನೆ. ಯಾವ ಥರ ಗುರು ಅಂತಂದರೆ ಅವಪ್ಪ ಫುಲ್ಲು ಕೆಲಸ ಮಾಡಿದಾನಂತೆ, ಓಕೆನಾ. ಫುಲ್ಲು ಕೆಲಸ ಮಾಡಿ ರೆಸ್ಟ್ ತಗೊಂಡಿದ್ದಾನಂತೆ. ರೆಸ್ಟ್ ತಗೊಂಡಾಗ ಮಲಿಕೊಂಡಾಗ ಸಮಥಿಂಗ್ ನೈಟು ನೋಟಿಫಿಕೇಶನ್ ಕೊಟ್ಟೈತೆ ವಾಚು, ಏನೋ ಪಲ್ಸ್ಗಳು ಹೆಚ್ಚು ಕಮ್ಮಿ ಸ್ಪೀಡಾಗಿ ಏನಂತಂದರೆ ಸ್ಪೀಡಾಗಿ ಹೊಡ್ಕೊಂತಿದೆ, ಪಲ್ಸ್ ಭಾಳಷ್ಟು ಸ್ಪೀಡಾಗಿ ಹೊಡ್ಕೊಂತಿದೆ ಅಂತ ಆ ರೀತಿಯಲ್ಲಿ ನೋಟಿಫಿಕೇಶನ್ ಕಳಿಸೈತೆ. ಬಟ್ ಏನಂತಂದರೆ ಆಯಪ್ಪ DND ಮೋಡ್ನಲ್ಲಿ ಇಕ್ಕಿದ್ದಲ್ವಾ, ಸೊ ಸೈಲೆಂಟಲ್ಲಿ ಇಕ್ಕಿದ್ದಾನೆ. ಸೊ ನೋಟಿಫಿಕೇಶನ್ಗಳು ನೋಡಿಸಿದೆ. ಬಟ್ ಏನಂತಂದ್ರೆ ಸೌಂಡ್ ಮುಖಾಂತರ ನೋಡಿಸಿಲ್ಲ ಅದು, ಓಕೆನಾ. ಸುಮ್ಮನೆ ಭಾಳಷ್ಟು ಎದ್ದು ನೋಡಿದ್ದಾನೆ. ನೋಡಿದ ತಕ್ಷಣ ಅಂತಂದರೆ ಟೈಮ್ ಕೆಳಗಡೆ ಭಾಳಷ್ಟು ಅಲರ್ಟ್ಗಳು ವಾಚ್ ರಿಲೇಟೆಡ್ಡು ನೋಡಿಸ್ಬಿಟ್ಟೈತೆ. ನೋಡಿಸಿದ ತಕ್ಷಣ ಅಂತ ಇದ್ದಕ್ಕಿದ್ದಂಗೆ ಅಯ್ಯಪ್ಪ ಹೋಗ್ಲಿ ಬಿಡು ಅಂತ ಬಿಟ್ಕೊಂಡಾನೆ. ಮತ್ತು ಅದೇ ಥರ ನೆಕ್ಸ್ಟ್ ಡೇ ಸಹ ಅದೇ ಥರ ಬಂದ್ಬಿಟ್ಟು ನೋಟಿಫಿಕೇಶನ್ ಮೇಲೆ ನೋಡ್ಸೋಣತ್ಲೆ ಮತ್ತು ಡಾಕ್ಟರ್ ಹತ್ರ ಹೋಗಿ ಈ ಥರ ಕನ್ಸಲ್ಟ್ ಮಾಡಿದ ತಕ್ಷಣ ಅವ್ರು ಏನಂತಂದರೆ ಭಾಳಷ್ಟು ವರ್ಕ್ ಮಾಡಿದ್ರಿಂದ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದ. ಹಾರ್ಟ್ ಪ್ರಾಬ್ಲಮ್ ಇರ್ಬೋದೇನೋ ಅಂತೇಳಿ ಹೋಗಿ ಇನ್ನೊಂದು ಹಾಸ್ಪಿಟ್ಲಿಂದ ಆ ಹಾಸ್ಪಿಟ್ಲಿಗೆ ಏನಂತಂದರೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ್ಯಪನ್ನು ಕಳಿಸಿದ್ರೆ ಎಮರ್ಜೆನ್ಸಿ ಆಂಬುಲೆನ್ಸನ್ನು ಕರೆಸಿದ ತಕ್ಷಣ ಏನಂತಂದರೆ ಅದನ್ನ ಹೋಗಿ ಅಲ್ಲಿ ಚೆಕ್ ಮಾಡಿದ ತಕ್ಷಣ ಏನಂತಂದರೆ ಹಿಮೋಗ್ಲೋಬಿನ್ ಏನಂತಂದರೆ 3 ಗ್ರಾಮ್ವರೆಗೆ ಏನಂತ ಕುಸಿದಿದೆ ಅಂತ ಇರೋದು, ಓಕೆನಾ. ಹಿಮೋಗ್ಲೋಬಿನ್ ಅದು 3 ಗ್ರಾಮ್ವರೆಗೆ ಕುಸಿತೈತೆ. ಮಾನವರಿಗೆ ಅಂದರೆ ಪುರುಷರಿಗೆ ಬಂದ್ಬಿಟ್ಟು ಹಿಮೋಗ್ಲೋಬಿನ್ 13 ಗ್ರಾಮ್ ಇರಬೇಕು, ಮಹಿಳೆಯರಿಗೆ ಬಂದ್ಬಿಟ್ಟು 13 ಗ್ರಾಮ್ಗಿಂತ ಜಾಸ್ತಿನೇ ಇರಬೇಕು ಹಿಮೋಗ್ಲೋಬಿನ್, ಓಕೆನಾ. ಬಟ್ ಏನಂತ 3 ಗ್ರಾಮ್ ತನಕ ಕುಸಿತೈತೆ. ಅದಕ್ಕಾಗಿ ಏನಂತಂದರೆ ಉಸಿರಾಟ ಅಥವಾ ಪಲ್ಸ್ ಫುಲ್ ಐ ಲೆವೆಲ್ ಆಗಿ ಹೊಡ್ಕೊಂಡೈತೆ. ಇದೆಲ್ಲ ನೋಡಿದ ಮೇಲೆ ಇವಾಗ ಚೆನ್ನಾಗಿದ್ದಾನೆ. ಅದು ಕಾಪಾಡಿದ್ದಕ್ಕೆ ಮಾತ್ರ ಫುಲ್ ಥ್ಯಾಂಕ್ಸ್ಫುಲ್ ಅಂತ ಆ ಥರ ಎಲ್ಲ ಹಂಚ್ಕೊಂಡಿದ್ದಾನೆ ಅಂತ ಹೇಳ್ಬೋದು ಈ ರೆಡ್ಡಿಟ್ ಯೂಸರ್. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಒಂದು ಸೈಬರ್ ಸ್ಕ್ಯಾಮ್ ಅನ್ಕೊಳ್ಳಿ, ಫ್ರಾಡ್ ಅನ್ಕೊಳ್ಳಿ, ಎಲ್ಲ ಒಂದೇ. ಏನಂದ್ರೆ ಮೊನ್ನೆ ಒಂದು ರೀಸೆಂಟಾಗಿ ಒಂದು ಸ್ಕ್ಯಾಮ್ ನಡೆದೈತೆ ಅಂತ ಹೇಳೋದು. ಆ ಸ್ಕ್ಯಾಮ್ ಏನು ಬರೋಂಥದ್ದು, ಇದು ರಾಜಸ್ಥಾನದಲ್ಲಿ ನಡೆದೈತೆ. ಒಬ್ಬ ರೈತ ಅಂದರೆ ಪವನ್ ಅಂತ, ಹೆಸರು ಪವನ್ ಕುಮಾರ್ ಅಂತ. ಅವ್ರ ತಂದೆ ಏನಂತಂದರೆ ಅವ್ರ ತಂದೆ ಅಕೌಂಟಿಗೆ ಈ ಮೊಬೈಲ್ ನಂಬರ್ ಲಿಂಕ್ ಆಗಿತ್ತು, ಓಕೆನಾ. ಅವ್ರ ತಂದೆ ಮಾಡೋ ಪ್ರತಿಯೊಂದು ಡೆಬಿಟೆಡ್ ಅವೆಲ್ಲ ನೋಟಿಫಿಕೇಶನ್ಸ್ ಯಾರಿಗೆ ಹೋಗ್ತು, ಅವ್ರ ಮಗನಿಗೆ ಹೋಗ್ತು. ಅದೇ ಥರ ಅಂತಂದರೆ ಆ ಅಕೌಂಟಿಗೆ ಲಿಂಕ್ ಆಗೈತಲ್ಲ, ಆ ಈ ಮೊಬೈಲ್ ನಂಬರ್ಗೆ ಏನಂತಂದ್ರೆ ಒಂದು ಮೆಸೇಜ್ ಬಂದೈತೆ, SMS. ಯಾವ ರೀತಿ ಅಂತಂದರೆ ಬ್ಯಾಂಕ್ ಕಡೆಯಿಂದ ನಿಮ್ಮ ಅಕೌಂಟ್ನ ಪ್ರೆಸೆಂಟ್ಲಿ ಕ್ಲೋಸ್ ಮಾಡಲಾಗೈತೆ, ನೀವು ಈ ಲಿಂಕ್ನ ಕ್ಲಿಕ್ ಮಾಡಿ KYC ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ಅಂತ ಆ ರೀತಿಯಲ್ಲೇ ಮೆಸೇಜ್ SMS ಮುಖಾಂತರ ಹಾಕವ್ರೆ. ಸೊ ಪವನ್ ಕುಮಾರ್ ಏನು ಮಾಡಿದ್ದಾರೆ, ಕ್ಲಿಕ್ ಮಾಡಿ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಅದರಲ್ಲಿ ಏನಂತಂದ್ರೆ ಒಂದು ಲಿಂಕ್ನಲ್ಲಿ ಒಂದು ಯೋನೋ ಆ್ಯಪ್ ಗೊತ್ತಿದೆ ಅಲ್ವ ನಿಮಗೆ, SBI ಇದು ಯೋನೋ. ಆ ಯೋನ ಒಂದು ಡೂಪ್ಲಿಕೇಟ್ ಅಪ್ಲಿಕೇಶನ್ ಅವ್ರ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದ್ರು. ಆಲ್ರೆಡಿ ಇತ್ತು ಪವನ್ ಕುಮಾರ್ ಮೊಬೈಲಲ್ಲಿ ಒರಿಜಿನಲ್ ಯೋನೋ SBI ಇತ್ತು. ಬಟ್ ಏನಂತಂದರೆ ಇದು ಸಹ ಒರಿಜಿನಲ್ ಅಂತೇಳಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿದ್ದಾರೆ, ಓಕೆನಾ. ಇನ್ಸ್ಟಾಲ್ ಮಾಡಿದ ತಕ್ಷಣ ಏನಂತಂದರೆ ಅದರಲ್ಲಿ ಕೆಲವೊಂದು ಪಾಸ್ವರ್ಡ್, ಯೂಸರ್ ನೇಮ್, ಮೊಬೈಲ್ ನಂಬರ್ ಕೊಟ್ಟು OTP ಮುಖಾಂತರ ಅಲ್ಲಿ ಕೊಟ್ಬಿಟ್ಟವನೇ. ಇದ್ದಕ್ಕಿದ್ದಂಗೆ ವಿತಿನ್ 7 ಮಿನಿಟ್ಸ್ನಲ್ಲಿ ಅಂದರೆ ಆ್ಯಪ್ಗೆ ಒಂದು ಡೆಬಿಟೆಡ್ ನೋಟಿಫಿಕೇಶನ್ ಬರುತ್ತೆ. ಮಿನಿಮಮ್ ದುಡ್ಡು ನಿಮ್ಮ ಅಕೌಂಟ್ನಲ್ಲಿ 8,03,000 ರೂಪಾಯಿ ಏನಂತಂದರೆ ಡೆಬಿಟೆಡ್ ಆಯಿತಾ ಅಂತ. ಆಮೇಲೆ ಗೊತ್ತಾಗುತ್ತೆ ಸ್ಕ್ಯಾಮ್ನಲ್ಲಿ ಫ್ರಾಡ್ ಆಗಿದೆ, ಮೋಸ ಹೋಗಿದ್ದಾನಂತ ಆ್ಯಪ್. ಆಮೇಲೆ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಿದೆ ಪಾಪ ಅವ್ರದ್ದು ಏನಿಲ್ಲ. ಬಟ್ ನನಗೆ ಒಂದು ಅರ್ಥ ಆಗಲಿಲ್ಲ, ಆ ಆ್ಯಪ್ ಆಲ್ರೆಡಿ ಯೋನೋ SBI ಐತೆ ಮೊಬೈಲಲ್ಲಿ. ಬಟ್ ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋಕ್ಕೋದ, ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನೋಡ್ಸುತ್ತಾ ಮೊಬೈಲ್ನಲ್ಲಿ ಆ್ಯಪು ಅವೆಲ್ಲ ಇನ್ಸ್ಟಾಲ್ ಆಗಿದ್ರೆ ಏನಂತಂದರೆ ಓಪನ್ ಅಂತ ನೋಡ್ಸೋದು. ಬಟ್ ಏನಂತಂದ್ರೆ ಆದರೂ ಒರಿಜಿನಲ್ ಯೋನೋ SBI ಇದ್ರೆ ಆ್ಯಪ್ನ ಯಾಕೆ ಡೌನ್ಲೋಡ್ ಮಾಡ್ದ ಅಂಬೋದು ನನಗೆ ಮೇನ್ ಕ್ವಶನ್. ಸೊ ಈ ಥರ ನಮಗೆ ಮಿನಿಮಮ್ ನಾಲೆಜ್ ಇರಿದ್ರೆ ಮಾತ್ರ ನಿಜವಾಗ್ಲೂ ಭಾಳ ಕಷ್ಟ ಈಗಿನ ಕಾಲದಲ್ಲಿ. ಸೊ ಇದಿಷ್ಟು ಅಂದರೆ ಈ ಸ್ಕ್ಯಾಮ್ ಬಗ್ಗೆ ಮಿನಿಮಮ್ ಅಂದ್ಬಿಟ್ಟು 8 ಲಕ್ಷ ವಿತಿನ್ ಸುಮ್ಮನೆನಾ 8 ಲಕ್ಷ ಇದ್ದಕ್ಕಿದ್ದಂಗೆ ಮಂಗಮಯ ಆಗ್ಬಿಟ್ಟವೆ, ಏನು ಮಾಡೋಕ್ಕೆ ಬರಲ್ಲ. ಮೋಸ ಹೋದವರು ದಡ್ರು. ಇದು ನಮ್ಗೆ ಏನಂತಂದರೆ ಈ ಸೈಬರ್ ಸೆಕ್ಯೂರಿಟಿ ಸ್ಕ್ಯಾಮ್ ಬಗ್ಗೆ. ಇಲ್ಲ ಸಲ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಗೆ ಏನಂದರೆ ಆ್ಯಪಲ್ ಕಡೆನೇ ಆ್ಯಪಲ್ ಫಸ್ಟ್ ಜನ್ರೇಷನ್ ಮೊಬೈಲ್. ಈ ಮೊಬೈಲ್ ಬಂದ್ಬಿಟ್ಟು ಅಂದರೆ ಹತ್ತಿರ 52 ಲಕ್ಷಕ್ಕೆ ಏನಂತಂದರೆ ಸೇಲ್ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಜನ್ರೇಷನ್ ಮೊಬೈಲ್ ಅಲ್ಲಿಂದ ಸ್ಟಾರ್ಟ್ ಆಯಿತಲ್ಲ, ಅಲ್ಲಿಂದ ಅಂತಂದರೆ ಅದು 52 ಲಕ್ಷಕ್ಕೆ ಸೇಲ್ ಆಗಿದೆ ಅಂತ ನೋಡಪ್ಪ. ಹಿಂಗೆ ನಿಮ್ಮ ಹತ್ರ ಏನಾದರೂ ಫಸ್ಟ್ ಜನ್ರೇಷನ್ ಮೊಬೈಲ್ಸ್ ಇದ್ದರೆ ಮಾತ್ರ ಮಾರಿಬಿಟ್ರೆ ಬ್ರದರ್. ನೋಡು ಹಳೆ ಮೊಬೈಲ್ಸ್ ಇಟ್ಕೊಂಡು ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ಮನೆ ಹಾಕಂತಾರೆ. ಸೊ ರೀತಿಲಿ ಗೋಲ್ಡ್ ಲೆಕ್ಕದಲ್ಲೇ ಮಾರಾಟ ಆಗೈತೆ ಮೊಬೈಲು, ಇದು ಕತೆ. ಸೊ ಇದಿಷ್ಟು ಏನಂತ ನೀವೇನೋ ನಿಮ್ಮ ಹತ್ರ ಏನಾದ್ರು ಆ್ಯಪಲ್ ಡಿವೈಸಸ್ ಇದ್ದರೆ ಅಂದರೆ ಓಲ್ಡ್ ಆ್ಯಪಲ್ ಡಿವೈಸಸ್ ಓಲ್ಡ್ ಜನ್ರೇಷನ್ ಆ ಥರ ಅಲ್ಲಿದ್ರಾಗೇನ ಸೊ ನೀವು ಈಸಿಯಾಗಿ ಸೆಲ್ ಮಾಡ್ಬೋದು, ಭಾಳಷ್ಟು ದುಡ್ಡಿಗೆ ಹೋಗ್ತವೆ.
ಸೊ ಇದಿಷ್ಟ ನಮಗೆ ಆಪಲ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಿಕ್ಸ್ ನಮ್ಗೆ ಏನಂತ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಒಂದು ಹೊಸ ಫೀಚರ್ ನಮಗೆ ಆಂಡ್ರಾಯ್ಡ್ ಅವ್ರಿಗೆ ಆಲ್ರೆಡಿ ಐತೆ. ಬಟ್ ಏನಂತಂದ್ರೆ ಇದು iOS ಯೂಸರ್ಸ್ಗೆ ಅಂದ್ರೆ ಆಪಲ್ ಯೂಸರ್ಸ್ಗೆ ಏನು ಗುರು ಅಂತಂದ್ರೆ ಪಿಕ್ಚರ್ ಇನ್ ಟು ಪಿಕ್ಚರ್ ಈ ಫೀಚರ್ ಬಂದ್ಬಿಟ್ಟು ನೀವು ಯಾವ್ದಾದ್ರು ಸಮ್ಟೈಮ್ಸ್ ವಿಡಿಯೋ ಕಾಲ್ ಮಾತಾಡ್ತಿರುವಾಗ ಓಲ್ಡ್ ಅವಾಗ ಇದ್ವಲ್ಲ ವಾಟ್ಸಪ್ನಲ್ಲಿ ಏನಂತಂದ್ರೆ ನಾವು ವಿಡಿಯೋ ಕಾಲ್ ಮಾತಾಡ್ತಿರುವಾಗ ಕಟ್ ಮಾಡಿಬಿಟ್ರೆ ಆಲ್ರೆಡಿ ನಮಗೆ ವಿಡಿಯೋ ಕಾಲ್ ನೋಡಿಸ್ತಿದ್ದಿಲ್ಲ, ಒಳಗಡೆ ಬ್ಯಾಕ್ಗ್ರೌಂಡ್ ರನ್ನಿಂಗ್ ಆಗ್ತಿದ್ದಿಲ್ಲ. ಸೊ ಏನಂತಂದ್ರೆ ಇದನ್ನ ಇವಾಗ iOS ಯೂಸರ್ಸ್ಗೆ ರೋಲ್ ಔಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನೀವು ಅದನ್ನ ವಿಡಿಯೋ ಕಾಲ್ ಮಾತಾಡ್ಕೊಂತಾನೆ ಉಳಿದಿದ್ದ ಕೆಲಸಗಳೆಲ್ಲ ಮಾಡ್ಕೋಬಹುದು. ಸೊ ಆ ರೀತಿ ಎಲ್ಲ ವರ್ಕ್ ಆಗುತ್ತೆ ಅಂತ ಆ ರೀತಿ ಎಲ್ಲ ಈ ಫೀಚರ್ ವರ್ಕ್ ಆಗುತ್ತೆ. ಸೊ ನೋಡಿ, ನೀವೇನಾದ್ರೂ ಆಪಲ್ ಡಿವೈಸ್ ಯೂಸರ್ ಆಗಿದ್ರೆ ಮಾತ್ರ ನಿಮಗೆ ವಾಟ್ಸಪ್ ಅಪ್ಡೇಟ್ ಬಂದೇ ಬರುತ್ತೆ. ಪ್ಲೇಸ್ ಚೆಕ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ನಮಗೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟ್ ಈ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಸೊ ಈ ಟೆಕ್ ನ್ಯೂಸ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ? ವಿಡಿಯೋಸ್ ಅದರ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಟೆಕ್ ಟಿಪ್ಸ್ ಅಂಡ್ ಟೆಕ್ನಿಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿದ್ದೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.